ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಅಭಯ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಭಯ ಆ್ಯಪ್ ಅಂದರೆ ಸರ್ಕಾರಿ ಒಂದು ಆರೋಗ್ಯ ಇಲಾಖೆ ಆ್ಯಪ್. ಅಲ್ಲಿಂದ ನಾವು ಸರ್ಕಾರಿ ಆಸ್ಪತ್ರೆಯ ಸೇವೆಗಳನ್ನ ನಾವು ಪಡ್ಕೋಬಹುದು, ಅಥವಾ ಆರೋಗ್ಯ ಇಲಾಖೆ ಹಲವಾರು ಸೇವೆಗಳನ್ನ ಪಡ್ಕೋಬಹುದು. ನಮ್ಮ ಹೆಲ್ತ್ ರೆಕಾರ್ಡ್ನ ಅಲ್ಲಿ ಲಿಂಕ್ ಮಾಡಿ ಇಟ್ಬಿಟ್ಟು ನಾವು ಅದರಿಂದ ಸಂಪೂರ್ಣವಾದಂಥ ಉಪಯೋಗಗಳನ್ನ ಪಡ್ಕೋಬಹುದು. ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಅಭಯ ಆ್ಯಪ್ನ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಕೇವಲ ನಮ್ಮ ಫೋನ್ ನಂಬರ್ ಹಾಗೂ OTP ಮಾತ್ರ ಹಾಕಿಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ಅಲ್ಲಿ ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ನ ಕೊಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಅಪ್ಲೋಡ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಈ ಒಂದು ಆ್ಯಪ್ನ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದರೂ ಟ್ರೀಟ್ಮೆಂಟನ್ನು ತಗೋಬೇಕು ಅಂದರೆ, ಅಥವಾ OPD ಮಾಡಿಸ್ಬೇಕು ಅಂದರೆ, ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ಆಧಾರ್ ಕಾರ್ಡ್ನ ಹಾಗೂ ನಮ್ಮ ಫಿಂಗರ್ ಪ್ರಿಂಟ್ ಅಥವಾ ಬಯೋಮೆಟ್ರಿಕ್ನ ಕೊಡದೆ ನಾವು ನೇರವಾಗಿ ಆನ್ಲೈನಲ್ಲಿ ನಮ್ಮ ಫೋನ್ ಮೂಲಕನೇ ರಿಜಿಸ್ಟರ್ ಮಾಡಿಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ನ ತಗೋಬಹುದು. ಯಾವ ರೀತಿ ಮಾಡೋದು ಅಂತಲೂ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು ಅಭಯ ಆ್ಯಪ್ ಅಂದರೆ ಪ್ಲೇಸ್ಟೋರ್ನಲ್ಲಿ ABHA ಅಂತ ನೀವು ಸರ್ಚ್ ಮಾಡಿದರೆ, ಅಭಯ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟು. ಈ ರೀತಿ ಆ್ಯಪ್ ಇರುತ್ತೆ. ನೀವು ಅದನ್ನು ಮೊದಲು ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆ್ಯಪ್ನ ನಾವು ಓಪನ್ ಮಾಡಿಬಿಟ್ಟು ಸಂಪೂರ್ಣವಾದಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಅಭಯ ಆ್ಯಪ್ನ ನಾವು ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿದ ಒಂದು ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಮೊದಲು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಇಂಗ್ಲೀಷ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಕೇವಲ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಇದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಅಗ್ರಿ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಒಂದು ಆ್ಯಪ್ ಪರ್ಮಿಷನ್ಗೆ ಅಗ್ರಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಇದುವರೆಗೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಕೆಳಗಡೆ ರಿಜಿಸ್ಟರ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ 3 ಆಪ್ಷನ್ ಇದೆ. ಅಭಯ ನಂಬರ್ ಅಂತ ಇದೆ, ನಂತರದಲ್ಲಿ ಮೊಬೈಲ್ ನಂಬರ್ ಅಂತ ಇದೆ, ಹಾಗೂ ಇಮೇಲ್ ID ಅಂತ ಇದೆ. ಮೊಬೈಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಮೊದಲು ನಾವು ನಮ್ಮ ಮೊಬೈಲ್ ನಂಬರ್ ಮೂಲಕ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಣ. ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರ್ನ 10 ಅಂಕೆಗಳ ಫೋನ್ ನಂಬರ್ನ ಈ ಬಾಕ್ಸ್ನ ಒಳಗಡೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಅಂತ ಇಲ್ಲಿ ನೋಡಿ ಫೋನ್ ನಂಬರ್ನ ನಾನು ಹಾಕಿದ್ದೀನಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು OTP ಸೆಂಡ್ ಆಗುತ್ತೆ. ಸ್ನೇಹಿತರೆ, 6 ಅಂಕೆಗಳ ಒಂದು OTP ಇಲ್ಲಿ ನೋಡಿ ಈ ರೀತಿ. ಆ OTPನ ನಾವು ಇಲ್ಲಿ ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 6 ಅಂಕೆಗಳ OTPನ ನಾವು ಇಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಅಭಯ ಅಡ್ರೆಸ್ ಇಲ್ಲಿ ತೋರಿಸ್ತಾ ಇದೆ. ಸ್ನೇಹಿತರೆ, ಈ ಒಂದು ಅಡ್ರೆಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದು ಒಂಥರ ಇಮೇಲ್ ID ಥರ ಇರುತ್ತೆ. ಇದ್ರ ಮೇಲೆ ನಾವು ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಕ್ಯಾಮ್ರಾಗೆ ಪರ್ಮಿಷನ್ ಕೇಳ್ತಾ ಇದೆ. ಇಲ್ಲಿ ಏನಾದರೂ ಪರ್ಮಿಷನ್ ಕೇಳಿದರೆ ನೀವು ಅಲೋ ಮಾಡಿ. ಇಲ್ಲಿ ಮತ್ತೆ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಅಲೋ ಮಾಡಿ. ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ವೆರಿಫೈ ಆಯಿತು. ಕೇವಲ ನಮ್ಮ ಫೋನ್ ನಂಬರ್ ಮೂಲಕ ನಮ್ಮ ಸಂಪೂರ್ಣವಂತ KYC ವೆರಿಫೈ ಆಗುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಸಂಪೂರ್ಣವಂತ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಲಿಂಕ್ ಮೈ ಹೆಲ್ತ್ ರೆಕಾರ್ಡ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಹೆಲ್ತ್ ರೆಕಾರ್ಡ್ಸ್ನ ಲಿಂಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಹಲವಾರು ಹೆಲ್ತ್ ಒಂದು ರೆಕಾರ್ಡ್ಸ್ಗಳು ಅಥವಾ ಸೇವೆಗಳು, ಇಲ್ಲಿ ಹೆಲ್ತ್ ಸೇವೆಗಳು ಸಿಗುತ್ತೆ. ಕೋವಿನ್ ಅಂತ ಇದೆ, RCH, MHFW ಅಂತ ಇದೆ, ಸಂಜೀವಿನಿ, OPD ಅಂತ ಇದೆ. ಈ ರೀತಿ ಬೇರೆ ಬೇರೆ ಸೇವೆಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ OPD ಒಂದು ಸ್ಲಿಪ್ನ ರಿಜಿಸ್ಟರ್ ಮಾಡಬೇಕು ಅಂದರೆ ಮೊದಲು ಮೇಲ್ಗಡೆ ಸ್ಕ್ಯಾನ್ ಅನ್ನುವಂಥ ಆಪ್ಷನ್ ಇದೆ. ಸ್ನೇಹಿತರೆ, ಮೇಲ್ಗಡೆ ಸ್ಕ್ಯಾನ್ ಬಾರ್ಕೋಡ್ನ ಸ್ಕ್ಯಾನ್ ಮಾಡುವಂಥ ಒಂದು ಐಕಾನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರಂಟಲ್ಲಿ ಒಂದು ಬಾರ್ಕೋಡ್ನ ಹಾಕಿರ್ತಾರೆ. ಸ್ನೇಹಿತರೆ, ಅಲ್ಲಿ ಏನು ನೋಟಿಸ್ ಬೋರ್ಡ್ ಇರುತ್ತೆ, ಫ್ರಂಟಲ್ಲಿ ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ಅಲ್ಲಿ ಒಂದು ಬಾರ್ಕೋಡ್ ಇರುತ್ತೆ. ಇಲ್ಲಿ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ ಬಾರ್ಕೋಡ್ನ ನಾವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಸ್ಕ್ಯಾನ್ ಅಂತ ನಾವು ಕ್ಲಿಕ್ ಮಾಡಬೇಕು ಮೊದಲು. ನಂತರದಲ್ಲಿ ಇಲ್ಲಿ ಕ್ಯಾಮ್ರಾದ ಮೂಲಕನೂ ಸ್ಕ್ಯಾನ್ ಮಾಡ್ಬೋದು, ಅಥವಾ ಗ್ಯಾಲರಿ ಮೂಲಕನೂ ಸ್ಕ್ಯಾನ್ ಮಾಡ್ಬೋದು. ನಾನು ಕ್ಯಾಮ್ರಾನ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈ ರೀತಿ ಕ್ಯಾಮ್ರಾನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರದಲ್ಲಿ ನಾನು ಮತ್ತೆ ಇಲ್ಲಿ ಗ್ಯಾಲರಿ ಮೂಲಕನೂ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಗ್ಯಾಲರಿ ಮೂಲಕ ನಾವು ಫೋಟೋನ ಆ ಒಂದು ಬಾರ್ಕೋಡ್ನ ಫೋಟೋನ ತೆಗೆದು ಇಟ್ಕೊಂಡಿದ್ರೆ ನಾವು ಗ್ಯಾಲರಿ ಮೂಲಕ ಇಲ್ಲಿ ನೋಡ್ಬೋದು ಇಲ್ಲಿ ಬಾರ್ಕೋಡ್ ಇದೆ. ಈ ರೀತಿ ಸ್ಕ್ಯಾನ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಆ ಆಸ್ಪತ್ರೆಯ ಒಂದು ಅಡ್ರೆಸ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ ತಾಲೂಕಾ ಜನರಲ್ ಹಾಸ್ಪಿಟಲ್ ಸೌದತ್ತಿ ಅಂತ ಬರ್ತಾ ಇದೆ. ಆ ಆಸ್ಪತ್ರೆಯ ಒಂದು ಬಾರ್ಕೋಡ್ನ ನಾನು ಫೋಟೋ ತೊಗೊಂಡು ಬಂದಿದ್ದೆ. ನಂತರದಲ್ಲಿ ಇಲ್ಲಿ ಈ ಒಂದು ಕೆಳಗಡೆ ಶೇರ್ ಅನ್ನುವಂಥ ಆಪ್ಷನ್ ಇದೆ. ಸ್ನೇಹಿತರೆ, ಶೇರ್ ಅನ್ನುವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೇರವಾಗಿ ಈ ರಿಕ್ವೆಸ್ಟ್ ಅನ್ನೋದು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತೆ. ನಾವು ಯಾವ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಮಾಡಿರ್ತೀವಿ ಅದೇ ಆಸ್ಪತ್ರೆಯಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ಶೇರ್ ಅಂತ ಕ್ಲಿಕ್ ಮಾಡಿದರೆ ನೇರವಾಗಿ ನಮ್ಮ ಒಂದು ರಿಕ್ವೆಸ್ಟ್ ಅನ್ನೋದು ಇಲ್ಲಿ ಮೇಲ್ಗಡೆ ನೋಡ್ಬೋದು ಸಕ್ಸಸ್ಫುಲಿ ಶೇರ್ಡ್ ಯುವರ್ ಡೀಟೇಲ್ಸ್ ವಿತ್ ತಾಲೂಕಾ ಜನರಲ್ ಹಾಸ್ಪಿಟಲ್ ಸೌದತ್ತಿ ಅಂತ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ಟೋಕನ್ ನಂಬರ್ ಕೂಡ ತೋರಿಸ್ತಾ ಇದೆ 2 ಅಂತ. ಅಂದರೆ ಅಲ್ಲಿ ನಮಗಿಂತ ಮೊದಲು ಯಾರಾದರೂ
ಆಲ್ರೆಡಿ ಬುಕ್ಕಿಂಗ್ ಮಾಡಿದರೆ ಅವರ ಒಂದು ಸೀರಿಯಲ್ ವೈಸ್ ನಮಗೆ ಟೋಕನ್ ನಂಬರ್ ಕೊಡುತ್ತೆ. ಇಲ್ಲಿ ನೋಡಿ ಟೋಕನ್ ನಂಬರ್ 2 ಅಂತ ತೋರಿಸ್ತಾ ಇದೆ. ಇದಕ್ಕೆ ಅರ್ಧ ಗಂಟೆಗಳ ಕಾಲ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಅರ್ಧ ಗಂಟೆ ಒಳಗಡೆ ನೀವು ಹೋಗಿಬಿಟ್ಟು ಅಲ್ಲಿ ನೀವು ನಿಮ್ಮ ಟೋಕನ್ ನಂಬರ್ನ ಹೇಳಿಬಿಟ್ಟು ನೀವು ಆ ಒಂದು ಸ್ಲಿಪ್ನ ತೊಗೊಂಡ್ರೆ ನೀವು ಯಾವುದೇ ರೀತಿಯಲ್ಲಿ ಅಲ್ಲಿ ಲೈನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ನೀವು ಸ್ಲಿಪ್ನ ತೊಗೊಂಡ್ಬಿಟ್ಟು ನೀವು ಟ್ರೀಟ್ಮೆಂಟ್ನ ತಗೋಬಹುದು. ಈ ರೀತಿ ನಾವು ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಸೇವೆಯನ್ನು ಅಭಯ ಆ್ಯಪ್ ಮೂಲಕ ಆನ್ಲೈನಲ್ಲಿ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ